ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನಾವು ಮಾಡೇವ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕು ಚಕ್ಲಿ. ಹಂಗನ ಪಲ್ಯ ಮಾಡಿದ್ರೆ ಇಟ್ಕೊಂಡು ಹಂಗೆ ತಿನ್ಕೊಂತ ಅಡ್ಡಾಡ್ಬೋದು, ಅಷ್ಟು ಮಸ್ತಾಗೈತಿ. ನೀವು ಕೂಡ ಯಾವ ರೀತಿ ಮಾಡೋದಂತ ಹೇಳಿ ಅವನ್ನೇ ನೋಡ್ಕೊಂಬರ್ರಿ. ಮತ್ತು ಇನ್ನೊಂದು ಏನಂದ್ರೆ ಅಗ್ದಿ ಗಂಟು ನಾವು ಇಲ್ಲದಂಗೆ ಚಂದ ನಮಗೆ ತಿರುವಿರ ನಾವು ಬೆಳಗಿನ ನಾಷ್ಟಾಕ್ಕೆ ಜುಣುಕು ಚಕ್ಲಿ ತಿಂದು ಒಂದು ಎರಡು ಪೀಸ್ ತಿಂದು ಮ್ಯಾಗ ಚಾ ಕುಡಿಬೋದು ನೋಡ್ರಿ, ಅಷ್ಟು ಮಸ್ತಾಗಿರ್ತೈತಿ. ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ್ರಿ. ಪಟಾಪಟ್ ನೀವು ನೋಡ್ಕೋರಿ ಮತ್ತು ಮಾಡಿರಿ. ಆದಷ್ಟು ಹಿಟ್ಟು ಕಲಿಸಿ ತಿರುತ್ತಾರೆ ಒಬ್ಬೊಬ್ರು, ಹಂಗೆ ಮಾಡಕ್ಕೋಬೇಡ್ರಿ. ಒಣ ಹಿಟ್ಟನ್ನು ನಾವು ಮುದ್ದೆ ತಿರುದಂಗೆ ಮಾಡಿರಿ, ಭಾರಿ ಮಸ್ತಾಗಿರ್ತೈತಿ. ಹಂಗಂದ್ರೆ ಏನು ಮಾಡೋದಂದ್ರೆ ಒಣ್ಣೆಗೆ ನಾವು ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಬೇಕು. ಇದನ್ನು ನಾವು ಯಾಕಂತಂದ್ರೆ ಟೊಮೆಟೊ ಹಾಕ್ಬೋದು, ಆದ್ರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ, ಅದು ಹಳಸ್ತತಿ. ಆದಷ್ಟು ನೀವು ಹುಣಸೆಹಣ್ಣು ಹಾಕಿರಿ. ಈಗ ನಾನು ಒಂದು 2-3 3 ತೊಗೊಂಡ್ಬಿಡ್ರಿ ಉಳ್ಳಾಗಡ್ಡಿ ಸಣ್ಣದಾವು. ಅದಕ್ಕೊಂದು 3 ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಪೀಸ್ ಮಾಡೋ ಸಂಬಂಧ ಈ ಕಟರ್ದಾಗ ಹಾಕತನು. ಅಗ್ದಿ ಉಟ್ಟದು ಅಂದ್ರೆ ಚಲೋ ಅನ್ಸಲ್ಲ ರೀ, ಅದಕ್ಕಾಗಿ ಸಣ್ಣಗೆ ಆಗ್ಬೇಕಂಥೇಳಿ ಕಟರ್ದಾಗ ಹಾಕಿನು. ಮತ್ತು ಇನ್ನೊಂದು ಏನಕ್ಕೆ ಹಸಿ ಖಾರ ಹಾಕಬೇಕು. ಒಣ ಖಾರಕ್ಕಿಂತ ಹಸಿ ಖಾರ ಮಸ್ತಾಗಿರ್ತಾವೆ. ಇದಕ್ಕಿಂತ ಇನ್ನೂ ಸಣ್ಣ ಮಾಡೇನಿ ರೀ ನಾನು. ಇನ್ನು ಹಸಿ ಖಾರಕ್ಕೆ ಏನೇನು ರುಬ್ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ, ಅಂದ್ರೆ ಅಲ್ಲ ಅಂದ್ರೆ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಉಪ್ಪು, ಪುದೀನ ಒಂದು ಸ್ವಲ್ಪ ಹಾಕಿರಿ, ಅಂದ್ರೆ ಒಂದು ಸ್ವಲ್ಪ ಸ್ಮೆಲ್ ಚಲೋ ಬರ್ತೈತೆ ಅಂಥೇಳಿ. ಕೊತ್ತಂಬರಿ, ಕರಿಬೇವು ಹಾಕಿರಿ, ಜೀರಿಗೆ ಹಾಕಿರಿ, ಆನಂತರ ಉಪ್ಪು ಹಾಕಿ ನಾವು ಇದನ್ನು ಏನಂದ್ರೆ ಪೇಸ್ಟ್ ಮಾಡ್ಕೊಂಬರೋಣ್ರಿ. ನಾವು ಅರಿತೀನಿ ರೀ, ಹೇಳೇನ್ರಿ ನಿನ್ನೆ ಲಾವ್ನ್ಯಾಗ ಏನಂದ್ರೆ ನಮ್ಮ ಮಗಳಿಗೆ ಜಳಕ ಮಾಡಿಸುವಾಗ ಮುಖ ತೊಳೆದು ಪ್ರತಿಯೊಂದು ಇನ್ನೊಂದು ಹೆಂಗೆ ಮುಖ ಒರೆಸೋದು ಎಲ್ಲ ಬರ್ತೈತಲ್ರಿ. ಖಾರದ್ಗೆ ಏಕದ್ರಿ ಪಾಪ ಉರಿತೈತೆ ಅಂತೇಳಿ ಆದಷ್ಟು ನಾನು ಮೊದಲು ಸ್ಟಾರ್ಟಿಂಗ್ ರುಬ್ತಿದ್ದು ಕೈಲೇ ಇರ್ತಿದ್ನಿ. ಈಗ ಎಲ್ಲ ಮಿಕ್ಸಿ ಒಳಗೆ ಹಾಕಿಬಿಡತನು. ಖಾರ ಅಂದ್ರೆ ಕೈಲಿ ಕುಟ್ಬೇಕಾಗ್ರಿ ಮಸ್ತ್, ಅದು ಹತ್ತತ್ರಿ ಜಾಸ್ತಿ ಚಲೋ. ಅದಕ್ಕಾಗಿ ಈಗ ನೋಡಿರಿ ಎಣ್ಣೆಗೆ ನಾನು ಹುಣಸೆಹಣ್ಣು ನೆನೆ ಹಾಕಿದ್ನಲ್ಲ, ಒಂದು ಕುದಿಸ್ಕೊತನು. ಕುದಿಸ್ಕೊಂಡ ನಂತರ ಅದನ್ನ ತೆಗೆದಿಟ್ಕೊಂಡು, ಯಾಕಂತಂದ್ರೆ ಅದು ನಾವು ಏನಂದ್ರೆ ನೆನಿತೈತಲ್ಲ ಊಟ ಅಂಥೇಳಿ. ಆಮೇಲೆ ಒಂದು ಬೊಗುಣಿ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡ್ರಿ. ನೋಡಿರಿ ಇಲ್ಲಿ ಎಣ್ಣೆ ಹಾಕ್ಬೇಕಾಗತ್ತೆ 2 ಸ್ಪೂನ್ ಅಷ್ಟೇ, ಅಥವಾ ನೀವು ಜಾಸ್ತಿ ಹಾಕೋತನ ಜಾಸ್ತಿ ಹಾಕೋರಿ. ಅದೇ ರೀತಿ ನಾವಿಲ್ಲೇ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಆ್ಯಡ್ ಮಾಡೋಣ್ರಿ. ಹಾಕೊಂಡ್ರಿ ಸಾಸಿವೆ ಜೀರಿಗೆಯನ್ನು ಈಗ ಹಾಕತ್ತಾನ ನೋಡ್ರಿ. ಇವ ಚಟಪಟ ಅಂದ ನಂತರ ಏನು ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ, ಕರಿಬೇವು ಹಾಕಿ ನೋಡಿರಿ, ಅವೆಲ್ಲ ಸಾಸಿವೆ ಜೀರಿಗೆ ಹಾಕತ್ತಾನ. ಈಗ ಚಟಪಟ ಅನ್ನಕತ್ತು. ಅದೇ ರೀತಿ ಕರಿಬೇವು ಹಾಕತ್ತಾನು. ಏನು ಆಗಲೇ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ನ ಅವನು ನೋಡಿರಿ ಭಾಳ ಸಣ್ಣಾಗಿದ್ದು, ಅವನ್ನ ಈಗ ಹಾಕತ್ತಾನು. ಈಗ ಗುಂಡೆ ಒಂದು ಸ್ವಲ್ಪ ದಪ್ಪ ಐತ್ರಿ, ದಪ್ಪದ್ರಾಗ ಅಡುಗೆ ಮಾಡ್ತಾನೆ ನಾನು. ಅದೇ ರೀತಿ ಆಗ ಏನು ಖಾರ ರುಬ್ಕೊಂಬಂದವಲ್ರಿ, ಆ ಹಸಿ ಖಾರನ ಹಾಕತ್ತಾನು. ಆಮೇಲೆ ಇಲ್ಲೇ ಅರಿಶಿನ ಹಾಕತ್ತಾನು. ಈಗ ನಾವು ಏನಂದ್ರೆ ಅಷ್ಟು ಚಂದ ನಮಗೆ ಮಿಕ್ಸ್ ಮಾಡ್ರಿ. ಒಂದು ಸ್ವಲ್ಪ MTR ಮಸಾಲೆ ಹಾಕತ್ತಾನ ನೋಡ್ರಿ, ಟೇಸ್ಟ್ ಮಸ್ತ್ ಕೊಡ್ತೈತಿ. ಅದಕ್ಕಾಗಿ ಒಂದು ಸ್ವಲ್ಪ ಹೌದೋ ಇಲ್ಲೋ ಅಂತೇಳಿ ಒಂದು ಈಟ್, ಹೌದೋ ಇಲ್ಲ ಅಂತಂದ್ರೆ ನಾವು ಹಾಕ್ತೀವಿ ಬಿಡ್ತೀವಿ ಅಂತ ಒಂದು ಈಟ್ ಹಾಕ್ತಿರ್ತೇವಲ್ರಿ, ಅಗ್ದಿ ಭಾಳ ಹಾಕಂಗಿಲ್ಲ. ಇಷ್ಟಾಗಿ ಅಂದ್ರೆ ಜೀರಿಗೆ ನಾವು ಖಾರಕ್ಕೆ ಹಾಕ್ಯವಲ್ಲ, ಅದಕ್ಕೇನು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಆಗಲೇ ನಾವು ಹುಣಸೆಹಣ್ಣು ನೆನೆಸಿದ್ವಲ್ಲ, ಆ ನೀರನ್ನು ಹಾಕತ್ತೇನು. ಮತ್ತು ಒಣಗಿ ನಾವು ಹುಣಸೆಹಣ್ಣು ಹಾಕುವಾಗ ಒಂದು ಸ್ವಲ್ಪ ನೀರು ಹಾಕಿ ತೊಳಿಬೇಕು. ತೊಳೆದ ನಂತರ ಹುಣಸೆಹಣ್ಣನ್ನು ನೆನೆ ಇಡಕ್ಕೆ ಇಡಬೇಕು. ನಾ ಹಂಗೆ ಮಾಡೀನಿ ರೀ. ಆಮೇಲೆ ರುಚಿಗೆ ಒಂದು ಸ್ವಲ್ಪ ಏನಂದ್ರೆ ಬೆಲ್ಲ, ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿ ಮಟ್ಟ ಇಟ್ಕೊಂಡ್ರಿ. ನಾನು ಇಲ್ಲೇ ಜುಣ್ಕದ ಹಿಟ್ಟು ಬಿಸ್ಕೊಂಬಂದಿರ್ತೇವೆ, ಯಾಕಂದ್ರೆ ನಾವು ಯೂಸೆಲ್ಲ ಮಾಡೇ ಮಾಡ್ತೇವೆ ಜುಣ್ಕು ಚಕ್ಲಿ. ಅದಕ್ಕಾಗಿ ಇಲ್ಲಿ ನಾನು ಒಂದು ಡಬ್ಬಿ ಅಷ್ಟು ಮೊನ್ನೆ ಬಿಸ್ಕೊಂಬಂದಿದ್ನಿ, ಅದನ್ನು ಸಾಣಿಸಿಟ್ಟಿದ್ನಿ. ಅದು ಹಿಟ್ಟು ನಾವು ಒಂದು ಡಬ್ಯಾಗ ಇಟ್ಟಲ್ಲ, ಡೈರೆಕ್ಟ್ ಹಾಕಿರತ್ತಂತೇಳಿ. ಮತ್ತು ಈಗ ನಾನು ಏನು ಅಂದ್ರೆ ಹಸಿ ಕೊಬ್ಬರಿ ತಂದು ತೆರ್ಕೊಳತನು. ನೀವು ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು, ಎರಡೂ ಚಲೋ ರೀ. ಒಣ ಕೊಬ್ಬರಿನೂ ಹಾಕ್ತಾರೆ, ಹಸಿ ಕೊಬ್ಬರಿನೂ ಹಾಕ್ತಾರೆ, ಗಸಗಸೆ ಹಾಕ್ತಾರೆ, ಆನಂತರ ಬಿಳಿ ಎಳ್ಳು ಹಾಕ್ತಾರೆ. ನೋಡಿರಿ ನಾನು ಮಾತ್ರ ಕೊಬ್ಬರಿ, ಬಿಳಿ ಎಳ್ಳು, ಇದನ್ನು ಹಾಕೀನಿ ನೋಡಿರಿ, ಕೊತ್ತಂಬರಿ ಇಷ್ಟು ಹಾಕೀನು. ಈಗ ಹೆಸರು ಬಂದೈತಿ. ಹೆಸರು ಬಂದಾಗ ಹಿಟ್ಟನ್ನು ನಾವು ಮುದ್ದೆ ತಿರ್ತವಲ್ರಿ, ಆ ಟೈಪ ನೀವು ತಿರುಗಬೇಕಾಕತಿ. ಇಷ್ಟ ಏನು ಭಾಳ ಜುಣ್ಕಿ ಚಕ್ಲಿ ಒಳಗೆ ಆ ಕಡೆ ಗೊತ್ತಿರಲ್ರಿ, ಆದಷ್ಟು ಹಿಂಗೆ ಮಾಡಿರಿ, ಭಾರಿ ಮಸ್ತ್ ಇರ್ತೈತಿ. ನೀವು ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಹೋಟೆಲ್ಗೆ ಹೋಗಿ ನೋಡಿರಿ, ಎಲ್ಲ ಕಾಳು ಥರ ಪಲ್ಯ, ಮೊಳ್ಕೆ ಕಾಳು, ಬದ್ನೆಕಾಯಿ ಎಣ್ಗಾಯಿ, ಜುಣ್ಕಿ ಚಕ್ಲಿ ಮೇನ್ ಇರಲೇಬೇಕು.
ಆದಷ್ಟು ನಮ್ಮ ಕಡೆ ಮಾತ್ರ ಬುತ್ತಿ ಕಟ್ಕೊಂಡು ಹೋಗಕಂದ್ರೆ ಇದು ಬೇಕೇ ಬೇಕು ನೋಡಿರಿ. ನೀವು ನಿಮ್ಮ ಶಕ್ತಿ ಹಾಕಿ ಗರ 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 ತಿರುವ್ರಿ. ಅದೇನಾಕತ್ತಂದ್ರೆ 1 ಗಂಟೆ ಇಲ್ದಂಗೆ ಇದಾಕತಿ. ಮತ್ತು ಏನಂದ್ರೆ ಫುಲ್ ಗಟ್ಟಿ ಆಗ್ಬಾರ್ದ್ರಿ ಅದು. ಯಾಕಂದ್ರೆ ಒಂದು ಸ್ವಲ್ಪ ಕುದಿಬೇಕ್ರಿ ಅದು. ಹಸಿ ಕಸಗಾದಂಗೆ ಅನಿಸ್ತತಿ. ಅದಕ್ಕೆ ಅಗದಿ ಭಾಳ ಹಿಟ್ಟನ್ನು ಹಾಕ್ಬೇಡ್ರಿ. ನೋಡ್ಕೊಂಡು ನೋಡ್ಕೊಂಡು ಹಾಕ್ರಿ ನೀವು. ಅಗದಿ ಒಮ್ಮೆಗಿಲೆ ಭಾಳ ಹಿಟ್ಟು ಹಾಕಿ ಒಣ ಹಿಟ್ಟು ಹಂಗೆ ತಿರುಗಬೇಡ್ರಿ. ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ತಿರುವ್ರಿ. ಆಮೇಲೆ ಒಂದು ಸ್ವಲ್ಪ ಕುದ್ದ ನಂತರ ಕುದಿಬೇಕಾಗತ್ರಿ. ಕುದ್ದ ನಂತರ ಒಂದು ಸ್ವಲ್ಪ ಕೊತ್ತಂಬರಿನ ಈಗ ಹಾಕಿರಿ. ಈಗ ಕೊತ್ತಂಬರಿ ಹಾಕಿರ ನಡಕ್ಕೆ ಏನಾಕತಿ ಅಂದ್ರೆ ನಾವು ಮ್ಯಾಗ ಉದುರಿಸಿರೋದೆಲ್ಲ ಉದುರ್ತತ್ರಿ ಭಾಳ. ಈ ಥರ ಹಾಕಿರ ಅದು ಅಂಟ್ಕೊಂಡೇ ಇರ್ತೈತಿ. ಈಗ ಅದು ಉಮ್ಗೊಳತೈತಿ ಪಲ್ಯ ಜುಣ್ಕು ಚಕ್ಲಿ. ನಾವೀಗ ಅಂದ್ರೆ ಜುಣ್ಕ ಉಮ್ಗೊಳತೈತಿ. ಚಕ್ಲಿ ಬಡಿಬೇಕು ನಾವು. ಚಕ್ಲಿ ಬಡಿಯಾಕೆ ಏನು ಮಾಡ್ತೇವಂದ್ರೆ ಒಂದು ದೊಡ್ಡ ಅಗಲವಾದ ತಾಟಿಗೆ ಎಣ್ಣೆ ಹಚ್ಕೊಂಡು ಸವರ್ಕೋಬೇಕು. ಸವರಿದ ನಂತರ ಈಗೇನು ಅದು ಉಮ್ಗೊಳತಿಲ್ಲ ಜುಣ್ಕದ ಚಕ್ಲಿ ಇದೆ ಜುಣ್ಕ ಅದನ್ನೆಲ್ಲನೂ ಚಕ್ಲಿ ಬಡಿಯಾಕೆ ನಾವು ಈಗ ಒಂದು ತಾಟಿಗೆ ಹಾಕ್ಕೋಬೇಕಾಕತಿ. ನಂತರ ಅಷ್ಟನ್ನು ಕೈಲೇ ಚಂದಮಗೆ ನೀವು ನೀರು ಹಚ್ಬೇಡ್ರಿ. ಪಿಚ್ಚಿ ಪಿಚ್ಚಿ ಅಂತತಿ ಮತ್ತು ಹಳಸುತೈತೆ ಅದು. ನೀರು ಹಚ್ಕೋಬೇಡ್ರಿ. ಅದಕ್ಕೆ ಒಂದು ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಚಂದಮಗೆ ತಟ್ರಿ. ಇಲ್ಲಕ್ಕಂದ್ರೆ ನೀವು ಕೈಲೇ ತಟ್ಟಿಲ್ಲ ಅಂದ್ರೆ ಒಂದು ವಾಟ್ಯಾರ ಅಂದ್ರೆ ಬೌಲ ಹಿಂಗಿರ್ತಾವಲ್ಲ ಚಟ್ನಿ ತಿನ್ನೋ ಬೌಲ್ ಅವ್ನು ಯೂಸ್ ಮಾಡ್ಕೊಂಡು ಹಂಗೆ ಮಾಡಿರಿ. ಅಷ್ಟು ಪೂರ್ತಿ ತಟ್ಟಿದ ನಂತರ ನಾನು ಇಲ್ಲೇ ಬಿಳಿ ಎಳ್ಳು ಹಾಕತ್ತೇನೆ ನೋಡಿರಿ. ಬಿಳಿ ಎಳ್ಳು ಹಾಕಿದ ನಂತರ ಈಗ ಕೊಬ್ಬರಿಯನ್ನು ಹಾಕ್ಕೊಂಡ್ರಿ. ಮತ್ತು ಯಾರಿಗೆಲ್ಲ ನಮ್ಮ ಈ ಒಂದು ಜುಣುಕು ಚಕ್ಲಿ ರೆಸಿಪಿ ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಲೈಕ್ ಕಾಮೆಂಟ್ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ ಈ ಥರ ಎಲ್ಲನೂ ಚೆಂದಮಗೆ ಸ್ಪ್ರೆಡ್ ಮಾಡ್ಕೊರಿ. ಸ್ಪ್ರೆಡ್ ಮಾಡಿದ ನಂತರ ಫ್ರೆಂಡ್ಸ್ ನಾನು ಸಾಡಿ ಉಟ್ಕೋಬೇಕಾಗಿತ್ತು ಆ್ಯಕ್ಚುಲಿ. ನಾನು ಮೊದಲಿನ ಬ್ಲೌಸ್ಗಳು ಯಾವುವು ಬರಾತಿಲ್ಲ. ನಾನು ಅದಕ್ಕೆ ಒಂದು ಬ್ಲೌಸ್ಗಳು ಬಿಟ್ಟು ಬೇರೆ ಹೊಲಿಸ್ಬೋದಾಗೈತೆ. ಆದ್ರೆ ಸಣ್ಣ ಆಗಬೇಕು ಅಂಥೇಳಿ ಪ್ರಯತ್ನ ಮಾಡಿ ಸಣ್ಣ ಆಗಕ್ಕೆ ನೈಟ್ ರಾತ್ರಿ ಊಟ ಕಡಿಮೆ ಮಾಡ್ಕೊಂಡು ಒಂದು ಸ್ವಲ್ಪ ರಾಗಿ ಅಂಬ್ಲಿದು ಕುಡಿಯತ್ತನು. ಆದಷ್ಟು ಮುಂದಿನ ಸಾಡಿ ಉಟ್ಕೊಂಡು ಕುಕ್ಕಿಂಗ್ ಚಾನಲ್ ಚಾಲೂ ಮಾಡ್ಬೇಕನ್ನತ್ತನು. ಇದೇ ಲಾಗ್ನಾಗ ಅಂದ್ರೆ ಏನು ನಮ್ಮ ಚಾನಲ್ ಐತ್ರಿ ಅದ್ರಾಗ ಕುಕ್ಕಿಂಗ್ದು ಮಾಡ್ಬೇಕನ್ನತ್ತನು. ಮಂಜುಳಾ ಪಾಟೀಲ್ ಅವ್ರು ಕಾಮೆಂಟ್ ಮಾಡಿ ಹೇಳತ್ತಿದ್ರಿ ಯಾಕ್ರಿ ಹೊರಗೆ ಅಡುಗೆ ಮಾಡತ್ತೀರಿ ಅಂತೇಳಿ. ಆದರೆ ಏನಂದ್ರೆ ರೆಸಿಪಿ ಶೇರ್ ಮಾಡೋ ಸಂಬಂಧ ಹೊರಗೆ ಇಟ್ಕೊಂಡು ಮಾಡತ್ತೇನೋ. ಇನ್ನು ಸೌದೆ ಒಲೆ ಮ್ಯಾಗ ಅಡುಗೆ ಚಾಲೂ ಮಾಡ್ತೇವೆ ರೀ. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಕೂಡ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ. ನಮಸ್ಕಾರ ಎಲ್ಲರಿಗೂ.